ಬೆಳಗಾವಿಯಲ್ಲಿ ಮೊದಲ ಪ್ರಾಶಸ್ತ್ಯ ಮತಗಳಲ್ಲೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂತ ಚನ್ನರಾಜ ಹಟ್ಟಿಹೊಳಿ ಗೆಲುವನ್ನ ಸಾಧಿಸಿದ್ರು. ಕಾಂಗ್ರೆಸ್ನ ವಿಜೇತ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿ ಜೊತೆ ನಮ್ಮ ಪ್ರತಿನಿಧಿ ಲೋಹಿತ್ ಅವರನ್ನ ಚಿಚ್ಚಾಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಕೇಳ್ಕೊಂಬರೋಣ. ಜಿದ್ದಾಜಿದ್ದಿನ ಕಣವಾಗಿರ್ತಕ್ಕಂಥ ಬೆಳಗಾವಿ ಪರಿಷತ್ ಚುನಾವಣೆಯಲ್ಲಿ ಕೊನೆಗೂ ಏನಂತಂದ್ರೆ ಮೊದಲ ಸುತ್ತಿನಲ್ಲೇ ಮೊದಲ ಪ್ರಾಶಸ್ತ್ಯದ ಮತ ಪಡೆಯುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿ ಅವರು ಜಯವನ್ನ ಸಾಧಿಸಿದರೆ ಚನ್ನರಾಜ ಹಟ್ಟಿಹೊಳಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಜಯವನ್ನ ಸಾಧಿಸಿದ್ರಿ, ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್? ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ ತಮ್ಮ ಸುದ್ದಿವಾಹಿನಿಯ ಮುಖಾಂತರ ನಾನು ಫಸ್ಟ್ ಆಗಿ ಧನ್ಯವಾದ ಹೇಳಿಕ್ಕೆ ಬಯಸ್ತೇನೆ. ಸರ್, ಈಗ ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿತ್ತು. 3 ಜನ ಪ್ರಬಲ ಅಭ್ಯರ್ಥಿಗಳಿದ್ರು. ಮೊದಲ ಸುತ್ತಿನಲ್ಲಿ ಮೊದಲ ಪ್ರಶಸ್ತ ಮತಗಳಲ್ಲಿ ನೀವು ಆಯ್ಕೆ ಆಗಿದ್ರಿ. ಮತದಾರರಿಗೆ ಏನು ಹೇಳ್ತೀರಿ? ನೋಡಿ, ನಮ್ಮ ಕಾರ್ಯಾಧ್ಯಕ್ಷರು ಫಸ್ಟ್ ಡೇ ಇಂದನೇ ಹೇಳ್ತಾ ಇದ್ರು ಪ್ರತಿಯೊಂದು ಭಾಷಣದಲ್ಲಿ, ಸತೀಶನ ಜಾರಕಿಹೊಳಿ ಅವರು, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲಿಕ್ಕೆ ಎಷ್ಟು ಮತ ಬೇಕು ಅಷ್ಟು ನಮ್ಮ ಪಕ್ಷದಲ್ಲಿ ಇದೆ, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಕೆಲಸ ಮಾಡಬೇಕಂತ ಎಲ್ಲ ನಾಯಕರನ್ನ ಪ್ರಾಮಾಣಿಕವಾಗಿ ಒಂದು ಜೊತೆಗೂಡಿಸಿಕೊಂಡು ಅವ್ರು ಕೆಲಸ ಮಾಡಿದ್ರು. ಜಿಲ್ಲೆಯ ಪ್ರತಿಯೊಬ್ಬ ನಾಯಕರು, ಪ್ರಕಾಶನ ಹುಕ್ಕೇರಿ ಅವ್ರನ್ನ ಹಿಡ್ಕೊಂಡು, ಗಣೇಶ್ ಹುಕ್ಕೇರಿ, ಅಂಜಲಿ ನಿಂಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಂತೇಶ್ ಕೌಜಲ್ಗಿ, ಪ್ರತಿಯೊಬ್ಬರು ಒಂದು ಜಾಯಿಂಟ್ ವೆಂಚರ್ ಮಾಡಿ ಪ್ರತಿಯೊಬ್ಬ ಮತದಾರರನ್ನು ಕನ್ವಿನ್ಸ್ ಮಾಡಿ ಪಕ್ಷದ ಪರವಾಗಿ, ನನ್ನ ಪರವಾಗಿ ಮತ ಚಲಾವಣೆ ಮಾಡಲಿಕ್ಕೆ ಅವ್ರನ್ನ ಮನವೊಲಿಸಿದ್ರು. ಅದರದ್ದು ಫಲವಾಗಿ ಇವತ್ತು ನಾವು ಪ್ರಥಮ ಪ್ರಾಶಸ್ತ್ಯದ ಮತದಿಂದ ಮೊದಲನೇ ಸುತ್ತಿನಲ್ಲಿ ಗೆದ್ದು ಬರಲಿಕ್ಕೆ ಅವಕಾಶ. ಸರ್, ಈಗ ಜಿಲ್ಲೆಯಲ್ಲಿ ಚುನಾವಣೆ ಯಾವ ರೀತಿ ನಡೆದಿರ್ತಾರೆ, ಜಾರಕಿಹೊಳಿ ಕುಟುಂಬ ವರ್ಸಸ್ ಹೆಬ್ಬಾಳ್ಕರ್, ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅದನ್ನು ಮೀರು ಕೂಡ ನೀವು ಹೊರಗಡೆ ಬಂದಿದ್ದೀರಿ. ಇಲ್ಲ, ನಾನು ಆ ಸಿಚುವೇಶನ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷ ಯಾವ ರೀತಿ ಗೆಲ್ಲಬೇಕಂತ ನಾವು ಕಾರ್ಯತಂತ್ರ ಮಾಡಿ ಗೆದ್ದಿದ್ದೀವಿ. ಸೊ ಇದು ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲುವಂಥ ಜಯ. ಬೇರೆಯವರು ಏನು ಮಾಡಿದ್ರು ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಬಂದಿದ್ರು, ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದಿದ್ರು. ಇದೆಲ್ಲ ಒಂದು ಕಡೆ ರಾಜ್ಯದ ದಿಕ್ಸೂಚಿಯನ್ನು ಬದಲು ಮಾಡುತ್ತಾ ಬೆಳಗಾವಿ ರಿಸಲ್ಟ್ ಅಂತ. ನೋಡಿ, ನಾನು ಇನ್ನೂ ತುಂಬ ಚಿಕ್ಕವನು ರಾಜಕೀಯದಲ್ಲಿ. ಸೊ ಈ ಸಂದರ್ಭದಲ್ಲಿ ದಿಕ್ಸೂಚಿ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ನಾಯಕರನ್ನ ಹೋಗ್ಬಿಟ್ಟು ಫಸ್ಟ್ ಭೇಟಿ ಆಗ್ತೀನಿ, ಅವ್ರ ಆಶೀರ್ವಾದ ತೊಗೊಳ್ತೀನಿ. ಸತೀಶನ ಜಾರಕಿಹೊಳಿ ಅವ್ರದ್ದು 2 ಮಿಸ್ ಕಾಲ್ ಇದೆ. ಈಗ ಫಸ್ಟ್ ಅವ್ರಿಗೆ ಹೋಗಿ ಭೇಟಿ ಆಗ್ತೀನಿ, ಅವ್ರ ಮಾರ್ಗದರ್ಶನದಂತೆ ಮುಂದೆ ನಡೀತೀನಿ. ಮೊದಲನೇದಾಗಿ ನಿಮ್ಮ ಸಹೋದರರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಿ. ಸಾಕಷ್ಟು ಏನಂತಂದರೆ ಜಿಲ್ಲೆಯಲ್ಲಿ ಓಡಾಟ ಮಾಡಿದ್ರು. ಒಂದು ಕಡೆ ಎಲ್ಲೋ ಒಂದು ಕಡೆ ಚನ್ನರಾಜ್ ಅನ್ನೋಕ್ಕಿಂತಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಚುನಾವಣೆ ನಿಂತಿದ್ರಂತೆ ವಾತಾವರಣ ನಿರ್ಮಾಣ ಮಾಡಿದರು. ನೋಡಿ, ಶಿ ಈಸ್ ಅ ಫೈಟರ್. ಯಾವುದೇ ವಿಷಯವನ್ನು ಹಗುರವಾಗಿ ತಗೊಳ್ಳಲ್ಲ. ಯಾವುದೇ ಸಂದರ್ಭದಲ್ಲಿ ನಮಗೆ ಹೇಳ್ತಾ ಬಂದಿದ್ರು ಅವರು, ನೋಡಪ್ಪ, ನಿನ್ನ ಕೆಲಸ ನೀನು ಮಾಡಬೇಕು, ಪ್ರಚಾರ ಮಾಡಬೇಕು, ಎಲ್ಲರದು ಆಶೀರ್ವಾದ ತಗೊಳ್ಬೇಕು. ಮೇಲೆ ಒಬ್ಬರು ದೇವರಂತ ಇದ್ದಾನೆ, ಡಿವೈನ್ ಪವರ್. ಹಿ ವಿಲ್ ಗಿವ್ ಡಿವೈನ್ ಜಸ್ಟಿಸ್. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಡಿವೈನ್ ಜಸ್ಟಿಸ್ ಸಿಕ್ಕಿದೆ. ಸೊ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ ನಾನು, ಶಿ ಈಸ್ ಮೈ ರೋಲ್ ಮಾಡೆಲ್. ನನ್ನ ಪಾಲಿನ ದೇವರು ಲಕ್ಷ್ಮೀ ಹೆಬ್ಬಾಳ್ಕರ್, ನನ್ನ ಪಾಲಿನ ದೇವರು. ನಿಮಗೂ ಕೂಡ ಒಳ್ಳೇದಾಗಲಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ನಿಮ್ಮ ತಾಯಿಯವರು ಸಾಕಷ್ಟು ಏನಂತಂದರೆ ಕ್ಷೇತ್ರದಲ್ಲೆಲ್ಲ ಓಡಾಡಿದ್ರು. ನೀವು ಕೂಡ ಗ್ರಾಮೀಣ ಭಾಗದ ಒಂದು ಉಸ್ತುವಾರಿಯನ್ನು ತೊಗೊಂಡಿದ್ರಿ. ಹೇಗಿತ್ತು ನಿಮ್ಮ ಚುನಾವಣಾ ಕಾರ್ಯತಂತ್ರ? ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವಾಗ ಮತದಾರರ ಹತ್ರ ಹೋದ್ವಿ, ಮತದಾರರಿಗೆ ಬರೀ ಅಭಿವೃದ್ಧಿ ಒಂದು ಬೇಕಾಗಿತ್ತು. ಯಾಕಂದರೆ ನಮ್ಮ ಗ್ರಾಮೀಣ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ ಅದು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಪ್ರತಿಯೊಬ್ಬ ಜನರಿಗೆ ಗೊತ್ತು. ನಿಮ್ಮ ಗ್ರಾಮೀಣ ಕ್ಷೇತ್ರ ಯಾವ ಥರ ಅಭಿವೃದ್ಧಿ ಮಾಡಿದ್ದೀರಾ, ಅದೇ ಥರ ನಮ್ಮ ಸೈಡು ಕೂಡ ನೀವು ಅಭಿವೃದ್ಧಿ ಮಾಡಿ ಅನ್ನೋ ಒಂದು ಕಾಳಜಿಯಿಂದ ಜನ ಇವರಿ ಆಶೀರ್ವಾದ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ಫಸ್ಟ್ ರೌಂಡಲ್ಲೇ ನಮ್ಮ ಅಭ್ಯರ್ಥಿ ಚನ್ನರಾಜನ ಹಟ್ಟಿಹೊಳಿ ಅವರು ಅತಿ ಹೆಚ್ಚು ಮತಗಳಿಂದ ಆರಿಸಿ ಬಂದಿದ್ದಾರೆ. ಈಗ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ನೀವು ಅಡ್ಡಾಡಿದ್ರಿ, ಸಾಕಷ್ಟು ಟಫ್ ಇತ್ತು. ಒಂದು ಕಡೆ ಜಾರಕಿಹೊಳಿ ಅವ್ರ ಕುಟುಂಬ, ಒಂದು ಕಡೆ ನಿಮ್ಮ ಕುಟುಂಬ, ಆ ಇಡೀ ಕುಟುಂಬವನ್ನು ಎದುರು ಹಾಕ್ಕೊಂಡು ನೀವು ಚುನಾವಣೆ ಮಾಡಿದ್ರಿ. ಆ ಎಕ್ಸ್ಪೀರಿಯನ್ಸ್ ಆಗಿತ್ತು? ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಯಾಕಂದರೆ ಇದು ಒಂಥರ ಎಕ್ಸ್ಪೀರಿಯನ್ಸ್ ನಮಗೆ ನಮ್ಮ ರಾಜಕೀಯ ಜೀವನದಲ್ಲಿ. ಜಿಲ್ಲಾದ್ಯಂತ ಯಾವಾಗ ಕೂಡ ಯಾವುದೇ ಕ್ಷೇತ್ರಕ್ಕೂ ಕೂಡ ನಾನು ಹೋದರೆ ಜನರಲ್ಲಿ ನನಗೆ ಯಾವತ್ತೂ ಕೂಡ ಯಾವುದೂ ಕೂಡ ಟಫ್ ಅನಿಸಿಲ್ಲ. ಮೇಲ್ಮಟ್ಟಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲಿ ಡಿಸ್ಟರ್ಬ್ ಆದರೂ ಕೂಡ ಎಲ್ಲಿ ಜನರು ಆಲ್ರೆಡಿ ಮನಸ್ಸಲ್ಲಿ ಮಾಡಿಬಿಟ್ಟಿದ್ರು, ಮೊದಲನೇ ಪ್ರಾಶಸ್ತ್ಯದ ಮತಗಳನ್ನು ನಾವು ಇವ್ರನ್ನೇ ಕೊಟ್ಟು ಆರಿಸ್ತರಬೇಕು, ಯಾರು ಎಷ್ಟೇ ಏನೇ ಹೇಳಲಿ, ಯಾವುದಕ್ಕೂ ಕೂಡ ಯಾವುದೇ ತಂತ್ರಗಾರಿಗೂ ಕೂಡ ಜನರು ಮೆರಗೋಗ್ಲಿಲ್ಲ. ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಅಭ್ಯರ್ಥಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಹೇಳುವಂಥದ್ದು. ಜನ ಒಂದು ನಮಗೆ ಮತ ಕೊಡಬೇಕು ಅನ್ನೋಂಥ ಡಿಸೈಡನ್ನು ಮಾಡಿದ್ರು. ಇದು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಜಯ. ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಲೋಹಿತ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ಪ್ರತಿಯೊಬ್ಬರ ಒಂದು ಸಂಘಟನೆ, ಮೊಹಿತೆಯವರು, ಈರಗೌಡರು, ಅವರೇ ಅಭ್ಯರ್ಥಿ ಅಂತ ಹೇಳಿ ನಿಂತು ಗೆದ್ದಂಗೆ ಆಗಿದೆ. ಸೊ ಅವರೆಲ್ಲರ ಒಂದು ಶ್ರಮ ಇವತ್ತು ಫಲವನ್ನು ತಂದುಕೊಟ್ಟಿದೆ. ನಾವು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಟಿಕೆಟ್ ತೊಗೊಂಡು ಬಂದು ಮುಖಂಡರ ಆಶೀರ್ವಾದದಿಂದ ಮತದಾರರ ಆಶೀರ್ವಾದ ಕೇಳೋಕೆ ನಿಂತ್ಕೊಂಡ್ವಿ.
ಸೊ ಇದರಲ್ಲಿ ವೈಯಕ್ತಿಕ ಆಗಲಿ ಅಥವಾ ಇದಾಗಲಿ ಅಲ್ಲ, ಪಕ್ಷ ಅಭ್ಯರ್ಥಿಯನ್ನು ನಿಲ್ಲಿಸಿತ್ತು. ನಾವೆಲ್ಲರೂ ಸಂಘಟಿತರಾಗಿ ಒಗ್ಗೂಡಿ ಗೆಲ್ಲಿಸಿದ್ವಿ ಅಷ್ಟೇ. ಸೊ ಅವರು ಕೆಲಸ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಯಾಕಂದರೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅವ್ರ ಸರ್ಕಾರ ಇದೆ ಅಂತ ಹೇಳಿದೆ. ಇವತ್ತು ಫಲಿತಾಂಶ ಬಂದಿದೆ, ಧನ್ಯವಾದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬರೀ ನನ್ನ ಸಮಾಜ ಅಷ್ಟೇ ಅಲ್ಲ, ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ನಮಗೆ ಆಶೀರ್ವಾದ ಮಾಡೋದಕ್ಕೆ ಅವರೆಲ್ಲರ ಪಾದಗಳನ್ನ ಮುಟ್ಟಿ ನಾನು ನಮಸ್ಕಾರ ಮಾಡ್ತೀನಿ. ಚನ್ನರಾಜ ಹಟ್ಟಿಯವರ ಗೆಲುವು ನಿರೀಕ್ಷಿತವಾಗಿ ಗೆಲ್ತು ಅಂತ ನಮ್ಮ ಕಡೆ ಭಾಳ ಆತ್ಮವಿಶ್ವಾಸ ಇತ್ತು. ಸೊ ಆ ರೀತಿ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಮತದಾರರು. ಸೊ ನಿರೀಕ್ಷೆಗಿಂತಲೂ ನಾವು ಹೆಚ್ಚಿಗೆ ಮತವನ್ನು ಪಡೆದು ಗೆಲುವು ಸಾಧಿಸಿದೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಈ ಚುನಾವಣೆ ಮೂಲಕ ನಮಗೊಂದು ದೊಡ್ಡ ಶಕ್ತಿ ಬಂದಿದೆ. ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿ ಗೆಲುವು ಸಾಧಿಸಿದ್ರು, ಈ ಸರಿನೂ ಆ ರೀತಿ ಪೈಪೋಟಿ ಆಗ್ಬೋದಂತ ನಿರೀಕ್ಷೆ ಇತ್ತು. ಅದಕ್ಕಾಗಿ ನಾವು ಮುಂಜಾಗ್ರತೆ ಕ್ರಮ ತೆಗೆದು ಭಾಳ ಜಾಗೃತಿಯಿಂದ ಕೆಲಸ ಮಾಡಿದ್ರೆ ನಾವು ಗೆಲುವು ಸಾಧಿಸಿದ್ವಿ. ಚನ್ನರಾಜ ಹಟ್ಟಿಯವರ ಗೆಲುವು ನಿರೀಕ್ಷಿತವಾಗಿ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆನೆ ನೇರ ಹಣಾಹಣಿ ಇದ್ದಿದ್ದಂಥದ್ದು ಸ್ಪಷ್ಟವಾಗಿ ಆ ರಿಸಲ್ಟ್ ನಲ್ಲಿ ಗೊತ್ತಾಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ಗೆಲುವನ್ನ ಸಾಧಿಸಿದ್ರು ಅಭ್ಯರ್ಥಿಗಳು ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಪಕ್ಕ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.